ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಈಗ ತಾನೇ ಪಿ ಜಿ ಸಿ ಟಿನ ಒಂದು ಅಪ್ಡೇಟ್ ಕೊಟ್ಟಿದ್ದಾನೆ. ಸೊ ಅಂತಿಮ ಸುತ್ತಿನ ವೇಳಾಪಟ್ಟಿ ಮತ್ತು ಸೂಚನೆಗಳು ಅಂತ. ಸೊ ಹಿಂದೆ ಏನು ಹೇಳ್ತಾಯಿದ್ರು ಕಾಲ್ ಮಾಡಿದಾಗ ಅಂತ ಹೇಳಿದ್ರೆ ದೆ ವಿಲ್ ಬಿ ನೋ ಥರ್ಡ್ ರೌಂಡ್ ಅಂತ ಹೇಳ್ತಾಯಿದ್ರು. ಬಟ್ ಆದರೂ ಕೂಡ ನಾನು ಹೇಳಿದ್ದೆ ನಿಮಗೆ, ಇನ್ ಕೇಸ್ ನಂಬರ್ ಆಫ್ ಸೀಟ್ಸು ತುಂಬ ಉಳ್ಕೊಂಡಿದೆ ಅಂತ ಹೇಳಿದ್ರೆ, ಅಂದರೆ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ಅಥವಾ ಅಡ್ಮಿಷನೇ ಆಗಿಲ್ಲದೆ ಇರ್ತಕ್ಕಂಥದ್ದು ತುಂಬ ವೇಕೆನ್ಸೀಸು ಇದ್ದಾಗ ಅವರು ಥರ್ಡ್ ರೌಂಡನ್ನು ಕಂಡಕ್ಟ್ ಮಾಡಲೇಬೇಕಾಗ್ತದೆ. ಸೊ ಆ ಪರ್ಪಸ್ಸಿಂದ ಮಾಡ್ತಾಯಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಬನ್ನಿ, ಆಗಿದ್ದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ಸೊ ಮಾಡ್ಕೋಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರಿ. ಇನ್ನೂ ಕೂಡ ಕೆಲವೊಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಥವಾ ಬೇರೆ ಒಂದು ಮಾಹಿತಿ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಸೊ ಇಲ್ಲಿ ನೋಡ್ಬೋದು ನೀವು 2023 ಸಾಲಿನ MBA MCA MTech ಕೋರ್ಸ್ಗಳ ಪ್ರವೇಶಾತಿಗೆ ಕೊನೆಯ ಸುತ್ತಿನ ಸೀಟು ಹಂಚಿಕೆ ನಡೆಸಲಾಗುವುದು. ಮೊದಲನೇ ಅಥವಾ ಎರಡನೇ ಸುತ್ತಿನ ಸೀಟು ನಂತರ ಉಳಿದಿರುವ, ನಾನು ಆಲ್ರೆಡಿ ಹೇಳ್ದಾಗೆ ರಿಮೈನಿಂಗು ಹಾಗೂ ರದ್ದುಪಡಿಸಿರುವ ಅಂದರೆ ಕ್ಯಾನ್ಸಲೇಷನ್ ಮಾಡಿರ್ತಕ್ಕಂಥದ್ದು ಈ ಸುತ್ತಿಗೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ PGCET 23 ರ್ಯಾಂಕ್ ಹೊಂದಿ ಯಾವುದೇ ಸೀಟ್ ಹಂಚಿಕೆಯಾಗದೇ ಇರುವ ಅಭ್ಯರ್ಥಿಗಳು ಮಾತ್ರ ಈ ಸುತ್ತಿನಲ್ಲಿ ಭಾಗವಹಿಸಲು ಅವ್ರು ಮಾತ್ರ ಅರ್ಹತೆ ಇರ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಭಾಗದೇ ವಹಿಸದೇ ಇರ್ತಕ್ಕಂಥ, ಅಂದರೆ ಅವರು ಫಸ್ಟ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಅವರು ಕೂಡ ಎಲಿಜಿಬಲ್ ಇದ್ದಾರೆ. ಎಲಿಜಿಬಲ್ ಇಲ್ಲ, ಅರ್ಹತೆ ಇರುವುದಿಲ್ಲ ಅಂತ ಹೇಳಿದ್ದಾನೆ. ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನ ಹಂಚಿಕೆಯಾದ ಅಭ್ಯರ್ಥಿಗಳು ಸೀಟು ಹಂಚಿಕೆಯಾದ ಸೊ ಇನ್ ಕೇಸ್ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಆಲ್ರೆಡಿ ಅವರಿಗೆ ಸಿಕ್ಕಿದ್ದು ಕೂಡ ಅವರು ಹೋಗಿಲ್ಲ ಅಂತ ಹೇಳಿದ್ರೆ ಅಂಥವರು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಇಂದಿನ ಸುತ್ತುಗಳಲ್ಲಿ ಸೀಟು ಹಂಚಿಕೆಯಾಗಿ ಸೀಟನ್ನು ರದ್ದುಪಡಿಸಿಕೊಂಡಿರುವ, ಸೀಟನ್ನು ಕ್ಯಾನ್ಸಲೇಷನ್ ಮಾಡಿರೋರು ಕೂಡ ಎಲಿಜಿಬಲ್ ಇಲ್ಲ. ಹಾಗಿದ್ರೆ ಯಾರು ಎಲಿಜಿಬಲ್ ಇಲ್ಲಿ? ರ್ಯಾಂಕ್ ಹೊಂದಿ ಯಾವುದೇ ಸೀಟ್ ಹಂಚಿಕೆಯಾಗದೇ ಇರುವ, ಅಂದರೆ ಯಾವುದೇ ರೌಂಡಲ್ಲಿ ಅವರಿಗೆ ಸೀಟು ಅಲಾಟೇ ಆಗಿಲ್ಲ ಅಂಥವ್ರು ಮಾತ್ರ ಎಲಿಜಿಬಲ್ ಇದ್ದಾರೆ. ನೆಕ್ಸ್ಟ್, ಈ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಅರ್ಹತೆ ಅಭ್ಯರ್ಥಿಗಳು ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬೇಕು. ನೋಡಿ, ಹೊಸದಾಗಿ ಇಚ್ಛೆ ಅಂದರೆ ಅಂತ ಹೇಳಿದ್ರೆ ಅವರು ಹೊಸದಾಗಿ ಏನು ಮಾಡ್ಬೋದು, ಆ ಕಾಲೇಜಿನ ಅಡಿಷನ್ ಮಾಡ್ಬೋದು. ಅದನ್ನು ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ಮೊದಲು ದಾಖಲಿಸಿದ್ದ ಇಚ್ಛೆ ಆಯ್ಕೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ನೀವು 10 ಕಾಲೇಜಸ್ ಹಾಕಿದ್ರೆ 10 ಕಾಲೇಜಸ್ಸಲ್ಲಿ ಫುಲ್ ಆಗಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನ್ಯೂ ಕಾಲೇಜಸ್ನ ಹೊಸದಾಗಿಯೇ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಅಭ್ಯರ್ಥಿಗಳು ಬೆಳಗ್ಗೆ ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ತಮಗೆ ದೊರೆತಿರುವ ಸೀಟುಗಳನ್ನು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ 22/2/24 ಬೆಳಗ್ಗೆ 11 ಆನ್ಲೈನ್ ಮುಖಾಂತರ ರದ್ದುಪಡಿಸಿಕೊಳ್ಳಬಹುದು. ಬಟ್ ನಿನ್ನೆ ತಾನೇ ಒಂದು ನೋಟಿಫಿಕೇಷನ್ ಬಂದಿತ್ತು, ಅದು ಪ್ರಕಾರ 18th ಲಾಸ್ಟ್ ಡೇಟ್ ಅಂತ ತೋರಿಸಿದ್ರು. ಬಟ್ ಇಲ್ಲಿ ಸೀಟ್ ಕ್ಯಾನ್ಸಲೇಷನ್ಗೆ ಇನ್ನೂ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಯಾರಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ 22 ಒಳಗಡೆ ನೀವೇನು ಮಾಡ್ಬೋದು, ಸೀಟನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಅಂಥ ಅಭ್ಯರ್ಥಿಗಳೇ 5,000 ಪೆನಾಲ್ಟಿ ಇರ್ತದೆ. ನೆಕ್ಸ್ಟ್, 22/2/24 ನಂತರ 11 ಗಂಟೆ ನಂತರ ಸೀಟು ರದ್ದುಪಡಿಸಿಕೊಳ್ಳುವ ಪೋರ್ಟಲ್ ತೆರೆಯಲಾಗುವುದಿಲ್ಲ. ಅಂದರೆ ಸೀಟ್ ಅದೇನಾಗುತ್ತೆ, ಪೋರ್ಟಲ್ ಕ್ಲೋಸ್ ಆಗುತ್ತಂತೆ. ಹಾಗಿದ್ರೆ ಬನ್ನಿ ಇಲ್ಲಿ ನೋಡೋಣ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ. ಸೀಟ್ ಮ್ಯಾಟ್ರಿಕ್ಸ್ ನೋಡಿ 21/2 ಆಫ್ಟರ್ 11 AM ಏನು ಹೇಳಿದ್ದಾನೆ, ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾನಂತೆ. ಬಟ್ ಇಲ್ಲಿ ನೋಡಿದ್ರೆ 22 ತನಕ ಸೀಟ್ ಮ್ಯಾಟ್ರಿಕ್ಸು ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಹೇಳ್ತಾನೆ. ಐ ಡೋಂಟ್ ನೋ ವಾಟ್ ದೇ ವಿಲ್ ಡೂ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ 21ನೇ ತಾರೀಕು ಬಿಡ್ತಾನಂತೆ, ಅಂದರೆ ನಾಳೆ 11 ಗಂಟೆಗೆ. ನೆಕ್ಸ್ಟ್, ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದು. ಈ ಮೊದಲು ದಾಖಲಿಸಿದ್ದ ಇಚ್ಛೆ ಆಯ್ಕೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮ್ಮ ಟೈಮ್ ಇರೋದು 21st 11 AM ಇಂದ 23rd 11 AM. ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ 23rd ಕೊಡ್ತಾನೆ. ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 26 ಇಂದ 28 ಟೈಮ್ ಇರುತ್ತೆ. ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 29th ಟೈಮ್ ಇರುತ್ತೆ. ಕಾಲೇಜ್ಗೆ ರಿಪೋರ್ಟ್ ಆಗಲು 29th 5:30 ನಿಮಗೆ ಟೈಮು ಇರ್ತದೆ. ಇದು ಈ ಇನ್ಫಾರ್ಮೇಷನು. ಅದು ನೆಕ್ಸ್ಟು ಇಲ್ಲೇನೋ ನೋಟ್ ಕೊಟ್ಟಿದ್ದಾನೆ. ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಮೊದಲು ಪೋಷಕರೊಡನೆ ಚರ್ಚಿಸಿ ಇಚ್ಛೆ ಆಯ್ಕೆಗಳನ್ನು ಸೂಚಿಸುತ್ತೆ. ಸೊ ಆ್ಯಸ್ ಯೂಶುವಲ್ ಜಸ್ಟ್ ಲೈಕ್ ಎ ಫಸ್ಟ್ ರೌಂಡ್. ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆ ಆಯ್ಕೆಗಳನ್ನು ಮತ್ತು ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಗಳನ್ನು ಮಾಡೋದ್ರಿಂದ ಅಭ್ಯರ್ಥಿಯು ಹಂಚಿಕೆಯಾದ ಸೀಟಿಗೆ ಕಡ್ಡಾಯವಾಗಿ ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯಬೇಕು. ಸೊ ಅವರಿಗೆ ಕಾಲೇಜ್ ಯಾವುದೇ ಸೆಲೆಕ್ಟ್ ಆದರೂ ಕೂಡ ಹೋಗಲೇಬೇಕು. ಇಚ್ಛೆ ಆಯ್ಕೆಗಳನ್ನು ಮತ್ತು ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡೋದ್ರಿಂದ ಕೊನೆಯ ಸುತ್ತಿನ ನಂತರ ಸೀಟು ನಿರಾಕರಿಸಲು ಅಥವಾ ರದ್ದುಪಡಿಸಲು ಆಗೋದಿಲ್ಲ. ಓಕೆ,
ಸೊ ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ತಮ್ಮ ರ್ಯಾಂಕ್ ನಂತರ ಉದ್ಭವಿಸುವ ಸೀಟುಗಳನ್ನು. ಓಕೆ, ಇದೆ. ಸೊ ಈ ಪಾಯಿಂಟ್ ಏನಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ, ಇರಲಿ. ಸೊ ಫಸ್ಟ್ ಅವನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ, ಈಗ ಸೆಕೆಂಡ್ ರೌಂಡ್ನ ಫಸ್ಟು ಕಟ್ ಆಫನ್ನು ಬಿಡಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ರೌಂಡ್ ಕಟ್ ಆಫನ್ನು ಬಿಡಬೇಕಾಗತ್ತೆ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಇಲ್ಲಿ. ಸೊ ಸೆಕೆಂಡ್ ರೌಂಡ್ ಕಟ್ ಆಫ್ ಬೇಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಕಾಲೇಜಿನ ನೋಡ್ಕೋಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಾನು ನಾಳೆ ಕಾಲ್ ಮಾಡಿ ಕೇಳಿ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು.